ಅಲ್ಲ, ಸಾಲದ ಅದಕ್ಕೊಂದು ಇತಿಮಿತಿ ಇದೆ. 25% ಒಳಗಡೆ ಇರಬೇಕು ಅಂತಕ್ಕಂಥ ನಿಯಮ ಏನಿದೆ ಅದರೊಳಗಡೆನೇ ಇದೆ. ಹೆಚ್ಚು ಅಂತಂದರೆ ಈಗ ನಮ್ಮ ಸಾಲದ ಅಬ್ಸಲ್ಯೂಟ್ ನಂಬರ್ಸ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಅಟ್ಲೀಸ್ಟ್ ನಾವು ದಕ್ಷಿಣ ಭಾರತದ ಲೆಕ್ಕ ತೊಗೊಂಡ್ರು ನಾವೇ ಕಡಿಮೆ ಇದ್ದೇವೆ. ಅವ್ರು ನಮಗಿನ್ನ ಜಾಸ್ತಿ ಇರೋರು ಎಲ್ಲರೂ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 9.5 ಕೋಟಿಗೆ ಹತ್ತತ್ರ ಅವರು ತೊಗೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯದವರು ಕೂಡ ತೊಗೊಂಡಿರ್ತಾರೆ. ಆದರೂ ನಾವು ವಿದಿನ್ ಅವರ್ ಫೈನಾನ್ಷಿಯಲ್ ಡಿಸಿಪ್ಲಿನಲ್ಲಿ ಇದ್ದೇವೆ. ಇದನ್ನು ಹೇಳೋರು ಯಾರು? ಯಾರಿಗೂ ಅವರಿಗೆ ಗೊತ್ತಿಲ್ಲದೆ ಮಾಹಿತಿಗಳಿಲ್ಲದೆ ಮಾತಾಡ್ತಾರೆ. ಸ್ಪೆಸಿಫಿಕ್ಕಾಗಿ ಹೇಳಿ ಇಂಥವ್ರು ಟ್ಯಾಪ್ ಮಾಡಿದ್ದೀರಾ ಅಂತ ನೀವು ಅವ್ರಿಗೆ ಗೊತ್ತಿರಬೇಕಲ್ವ. ಸುಮ್ಮನೆ ಒಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ರೆ ಏನು ಲೆಕ್ಕ ಅದು? ಅವರು ಸ್ಪೆಸಿಫಿಕ್ಕಾಗಿ ಇಂಥವ್ರು ಫೋನ್ ಟ್ಯಾಪ್ ಮಾಡಿದ್ದೀರಾ ನೀವು ಅಂಥ ಮಾಹಿತಿ ಇದ್ದರೆ ಹೇಳಿ ನಮಗೆ. ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ಫೋನ್ ಟ್ಯಾಪಿಂಗು ಕೂಡ ನಡೀತಾ ಇಲ್ಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ಭೇಟಿ ಮಾಡಿ ನಮಗೆ ನಮ್ಮ ಇಲಾಖೆಯು ಕೆಲವು ಬಡ್ಜೆಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತೇಳಿ, ಆಮೇಲೆ ನಮ್ಮ ತುಮಕೂರು ಜಿಲ್ಲೆಗೂ ಕೂಡ ಕೆಲವು ನಾನು ಏನು ಬೇಡಿಕೆ ಇಟ್ಟಿದ್ದೆ ಅದನ್ನು ಬಡ್ಜೆಟ್ ಸ್ಪೀಚಲ್ಲಿ ತರಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳಕ್ಕೆ ಹೋಗಿದ್ದೆ. ಭೇಟಿ ಮಾಡಿ ಹೇಳಿದ್ದೇನೆ. ಅದರ ಬಗ್ಗೆ ಈಗ KPSC ರಿಕ್ರೂಟ್ಮೆಂಟಿನ ಬಗ್ಗೆ ಬಹಳ ವರ್ಷಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ನಾವು ಪದೇ ಪದೇ ಇದನ್ನು ಅವರಿಗೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿ ಅಲ್ಲಿನ ವ್ಯವಸ್ಥೆಗಳು ಸೆಕ್ರೆಟರಿಗಳು ಚೇಂಜ್ ಮಾಡಿ ಅದೆಲ್ಲ ಬೇಕಾದಷ್ಟು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಆಗ್ತದೆ ಅಂತ ಅಂದಾಗ ಸ್ಪೆಸಿಫಿಕ್ಕಾಗಿ ಯಾರು ಅದರಲ್ಲಿ ಹೊಣೆ ತೊಗೋಬೇಕಲ್ಲ, ಯಾರಾದರೂ ಸೆಕ್ರೆಟ್ರಿನೋ ಚೇರ್ಮನ್ನೋ ಯಾರಾದರೂ ಹೊಣೆ ತೊಗೋಬೇಕಾಗುತ್ತೆ. ಅದರಿಂದ ಅದನ್ನು ಸರಿಪಡಿಸೋದು ಆದಷ್ಟು ಶೀಘ್ರವಾಗಿ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದರೆ ನಾವೀಗ 56,000 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. 56,000 ಜನ ರೆಕ್ರೂಟ್ಮೆಂಟ್ ಮಾಡೋದು ಕೆಲವು KEಗೆ ಹೋಗುತ್ತೆ, ಕೆಲವು KPSCಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ಗೊಂದಲಗಳು ಆಗಬಾರ್ದು ಮತ್ತು ನ್ಯಾಯಯುತವಾಗಿ ಟ್ರಾನ್ಸ್ಪರೆಂಟಾಗಿ ಆಗಬೇಕು. ಅದಕ್ಕೆ ಏನು ಸ್ಟೆಪ್ಸ್ ತೊಗೋಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಐ ಜಸ್ಟ್ ವಾಂಟ್ ಟು ಆಸ್ಕ್ ದಿ ಅಪೋಸಿಷನ್ ಲೀಡರ್, be specific. When you make allegations like this, you be specific. Let us know whose phone has been tapped. If you have information, give it to us. Who has tapped, why it has been, we will find out. As far as I am concerned, as far as CM is concerned, he has already clarified. There is no such a thing called phone tapping at the moment. He is also alleged that the state has run into losses and into debts after Siddaramaiah took over as the chief minister. No, we are well within the disciplinary financial discipline, which has been set at 25%. So we are well within that. 24.997 or 91 or something. So we are well within that. The other states, if you look at southern states at least, they have all exceeded that 25% limit.